ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದು ಹಲವಾರು ವಿವಿಧ ಗಿಡಗಳನ್ನು ತರಿಸಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಗಿಡ ಹಾಕಿಸ್ಬೇಕು ಎಂದು ಶಾಲೆಗಳನ್ನು ಗುರುತಿಸಿ ಇವತ್ತು ಒಂದು 8 ರಿಂದ 10 ಥರ ಗಿಡಗಳನ್ನು ಖರೀದಿ ಮಾಡಿ ಶಾಲೆಗಳಿಗೆ ಗಿಡ ಹಾಕಿಸುವ ಮುಖೇನ ಒಂದು ಪ್ರಕೃತಿ ಉಳಿವಿಗಾಗಿ, ಎರಡನೆಯದು ಶಾಲೆಯ ವಿದ್ಯಾರ್ಥಿಗಳ ಗುಣಮಟ್ಟದ ಆರೋಗ್ಯಕ್ಕಾಗಿ, ಪರಿಸರ ಚೆನ್ನಾಗಿದ್ದರೆ ಆರೋಗ್ಯಕ್ಕೂ ಕೂಡ ಏನು ತೊಂದರೆ ಆಗದಂಥ ಒಂದು ಪ್ರಕೃತಿ ಉಳಿವಿಗಾಗಿ ಈ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬಂಧುಗಳೇ, ಸುಮಾರು ಶಾಲೆಗಳನ್ನು ಗುರುತಿಸಿ ಆ ಶಾಲೆಗಳಿಗೆ ಗಿಡ ಹಾಕುವ ಮುಖೇನ ಈ ಸೇವೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇಸಿಗೆ ರಣಬಿಸಿಲು ಹೆಚ್ಚಾಗುವ ಕಾರಣದಿಂದ ನಮ್ಮ ಮನೆಗಳ ಹತ್ತಿರ, ನಮ್ಮ ಜಮೀನುಗಳಲ್ಲಿ, ನಮ್ಮ ತೋಟಗಳಲ್ಲಿ, ನಮ್ಮ ಗ್ರಾಮ ಬೆಟ್ಟ ಗುಡ್ಡಗಳಲ್ಲಿ ಇರುವಂಥ ಖಾಲಿ ಜಾಗಗಳನ್ನು ಗುರುತು ಮಾಡಿ ಆ ಜಾಗದಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಸಿಗಳ ಹಾಕುವುದು ಉತ್ತಮ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ರಣಬಿಸಿಲು ಹೆಚ್ಚಾಗುತ್ತದೆ. ಅದಕ್ಕಾಗಿ ನಾವಿರುವಂಥ ಸ್ಥಳಗಳಲ್ಲಿ ಮರಗಿಡಗಳನ್ನ ಬೆಳೆಸಿದ್ರೆ ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ನೆರಳಿಗಾಗಿ ಆ ಸಸಿ ಅನುಕೂಲವಾಗುತ್ತೆ ಎಂಬ ಒಂದು ಭಾವನೆ ಇಟ್ಕೊಂಡು ಹಲವಾರು ಶಾಲೆಗಳನ್ನು ಗುರುತಿಸಿ, ದೇವಾಲಯಗಳನ್ನು ಗುರುತಿಸಿ ಗಿಡಗಳು ಹಾಕಿಸುವಂಥ ಕೆಲಸವನ್ನು ನಾನು ನಮ್ಮ ತಂಡದವರು ದಿನನಿತ್ಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ಸೇವೆಗೆ ಸಮಸ್ತ ಜನತೆಯೂ ಕೂಡ ಸಹಕರಿಸಿದ್ದಾರೆ. ಅದಕ್ಕಾಗಿ ನನ್ನ ಆತ್ಮೀಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ, ಈ ಸೇವೆ ಮಾಡಿದಂಥ ಭಕ್ತಾದಿಗಳಿಗೂ ಕೂಡ ಒಂದು ಧನ್ಯವಾದಗಳನ್ನ ತಿಳಿಸುತ್ತಾ, ಮುಂದಿನ ಪೀಳಿಗೆಗೆ ಮಕ್ಕಳು ಪರಿಸರದ ಬಗ್ಗೆ ಒಂದು ಒಲವು ಮೂಡಲಿ ಅವರಲ್ಲಿ ಎಂದು ಇವತ್ತು ಈ ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ಎಲ್ಲ ಶಾಲೆಗೂ ಗಿಡಗಳನ್ನ ಹಾಕಿಸುವ ಮುಖೇನ ಮಕ್ಕಳಲ್ಲಿ, ಏಕೆ ಅಂದರೆ ಪರಿಸರ ಜಾಗೃತಿ ಮೂಡಿಸ್ಬೇಕು, ಮಕ್ಕಳಲ್ಲಿ ಒಳ್ಳೆ ಬೆಳವಣಿಗೆ ಬರಬೇಕು. ಮಕ್ಕಳು ಬೆಳೀತಾ 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 ನಿಮಗೆ ಗೊತ್ತಾಗುತ್ತೆ, ನಮ್ಮ ಮಕ್ಕಳು ಒಂದು ಜ್ಞಾನದಲ್ಲಿ ಹೋಗ್ತವ್ರೆ, ಒಂದು ಪರಿಸರದಲ್ಲಿ ಹೋಗ್ತವ್ರೆ, ದೇಶಕ್ಕಾಗಿ ದುಡಿತವ್ರೆ ಅನ್ನೋ ಒಂದು ಜ್ಞಾನೋದಯವನ್ನು ಮುಂದಿನ ಪೀಳಿಗೆಯಲ್ಲಿ ಮಕ್ಕಳು ನಿಮಗೆ ತಿಳಿಸ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಶಾಲೆಯ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದಾಗ ಅದನ್ನು ಗಮನದಲ್ಲಿಟ್ಟು ಕೇಳಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಯಾರೋ ಅನಾಥರು ಕುಂಟರು ಕುಳ್ಳರು ಇರ್ತಾರೆ, ಅವರಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡೋದಾಗಿರ್ಬೋದು, ಇಂಥ ಸೇವೆಗಳನ್ನ ಮಾಡಬೇಕು. ಏಕೆ ಅಂದರೆ ನಾವು ಇವತ್ತು ಚೆನ್ನಾಗಿದ್ದೀವಿ, ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಅದೊಂದು ಕರುಣೆ ಇಟ್ಟು ನಾವು ಇನ್ನೊಬ್ಬರನ್ನ ಆಡ್ಕೊಳ್ಳೋದಾಗಲಿ, ಇನ್ನೊಬ್ಬರನ್ನ ಕಿಂಟಲ್ ಮಾಡೋದಾಗಲಿ ಮಾಡಬಾರ್ದು. ಯಾಕೆ ಅಂದರೆ ನಾವು ಒಂದು ಒಳ್ಳೆ ದಾರಿಲಿ ಹೋದರೆ ಆ ಭಗವಂತ ಯಾವತ್ತೂ ನಮಗೆ ಕೈ ಬಿಡಲ್ಲ. ಭಗವಂತ ಕೈ ಹಿಡದೇ ಹಿಡಿತಾನೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ತುಂಬ ಧನ್ಯವಾದಗಳು.